ನಮಸ್ಕಾರ. ಎಲ್ಲರೂ ಆರೋಗ್ಯವಾಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಮತ್ತು ಹಾರೈಸ್ತೇನೆ. ಸ್ನೇಹಿತರೆ, ಕೇಂದ್ರದ ಮೋದಿ ಸರ್ಕಾರ ಬಿಹಾರ ರಾಜ್ಯದ ಮಹಿಳೆಯರಿಗೆ 10,000 ರೂಪಾಯಿಗಳು ಕೊಡ್ತಾ ಇದೆ. ಕಾರಣ ಇಷ್ಟೇ, ಬಿಹಾರದ ಜನ ಈಗ ಓಟ್ ಹಾಕಬೇಕು, ಹಾಗಾಗಿ ಅವರಿಗೆ 10,000 ರೂಪಾಯಿ ಕೊಡ್ತಾ ಇದೆ. ನಂದೇನೆಂದರೆ ಪ್ರಶ್ನೆ, ನಮ್ಮ ಕರ್ನಾಟಕದ ಜನತೆಯ, ಕರ್ನಾಟಕದ ಕನ್ನಡ ನಾಡಿನ ಮಹಿಳಾ ಮತದಾರರು, ಮಹಿಳಾ ಸಹೋದರ ಸಹೋದರಿಯರು ಏನು ಮಾಡಿದರು? ಯಾಕೆ ಅವರು ಬಿಹಾರದಲ್ಲಿ ಕೊಟ್ಟಂಗೆ ನಮ್ಮ ಕರ್ನಾಟಕದ ಸಹೋದರಿಯರಿಗೆ ಯಾಕೆ ಕೊಡಬಾರ್ದು? ಇಲ್ಲಿಂದ ಗೆದ್ದಂತಹ ಲೋಕಸಭಾ ಸದಸ್ಯರು, BJPಯಿಂದ ಗೆದ್ದಂತಹ ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿಗಳಿಗೆ ಯಾವಾಗ ಹೋಗಿ ಕಾಣ್ತೀರಿ? ಈ ಬಗ್ಗೆ ಯಾವಾಗ ಚರ್ಚೆ ಮಾಡ್ತೀರಿ? ಪ್ರತಾಪ್ ಸಿಂಹ ಅವರೇ, ನೀವು ಈ ಬಗ್ಗೆ ಯಾವಾಗ ಪ್ರಧಾನಮಂತ್ರಿಗಳಿಗೆ ಫೋನ್ ಮಾಡ್ತೀರಾ? ಇಲ್ಲಿಂದ ಕರ್ನಾಟಕದಿಂದ ಗೆದ್ದಂತಹ BJPಯ ಚಿಹ್ನೆಯಡಿ ಗೆದ್ದಂತಹ ಪ್ರತಿಯೊಬ್ಬ ಸಂಸದರು ಯಾವಾಗ ಪ್ರಧಾನಮಂತ್ರಿಗಳಿಗೆ ಈ ಬಗ್ಗೆ ಮನವರಿಕೆ ಮಾಡ್ತೀರಿ? ಯಾವಾಗ ಕನ್ನಡದ ಸಹೋದರರಿಗೆ ನ್ಯಾಯ ಕೊಡ್ತೀರಿ? ನನ್ನ ಅಕ್ಕಂದಿರಿಗೆ ಯಾವಾಗ ನೀವು 10,000 ಮೋದಿ ಸರ್ಕಾರದಿಂದ ಕೊಡಿಸ್ತೀರಿ ಅನ್ನೋದು ಬಹುಕೋಟಿಯ ಪ್ರಶ್ನೆಯಾಗಿದೆ. ಜನತೆ ನೋಡ್ತಾ ಇದೆ. ದ್ವೇಷದ ರಾಜಕಾರಣ ಬಿಡ್ರಿ, ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗ್ರಿ, ಕರ್ನಾಟಕದ ಮಾತೆಯರಿಗೆ 10,000 ರು ಹಾಕಲಿಕ್ಕೆ ಒತ್ತಡ ತರ್ರಿ ಅಂತ ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.